ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವಿವಾಗ 4ನೇ ತರಗತಿಗೆ ಸಂಬಂಧಿಸಿದಂತೆ ಭಿನ್ನ ರಾಶಿ ಅದ್ರ ಬಗ್ಗೆ ನೋಡ್ತಾ ಇದ್ವಿ ಅಲ್ವಾ. ಈಗ ಅದರ ಒಂದು ಮುಂದುವರಿದ ಭಾಗವನ್ನ ನೋಡ್ತಾ ಹೋಗೋಣ. ಗಣಿತಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ ನಾವು ಅರ್ಧ, 4ನೇ ಒಂದು, 3ನೇ 4 ಇವುಗಳನ್ನ ಸಂಕೇತಗಳಲ್ಲಿ ಸೂಚಿಸೋದು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಭಿನ್ನ ರಾಶಿ ಸಂಖ್ಯೆಗಳನ್ನೇ ನೋಡ್ತಾ ಹೋಗ್ತೀವಿ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡಿ, 6ನೇ 3 ಇದರ ಭಿನ್ನ ರಾಶಿ ರೂಪ ಯಾವುದು ಅಂತ ಕೇಳಿದರೆ, 6ನೇ 3 ಅಂತ ಹೇಳಿದ್ರೆ ಏನು, ಈ ರೀತಿ ಬರಿತೀವಿ ಹೌದಲ್ವಾ. 6ರಲ್ಲಿ 3 ಭಾಗ ಅಂತ. ಸೊ ಸರಿಯಾದಂತ ಇಲ್ಲಿ ಬರ್ದಿರೋದು ಇಲ್ಲಿ ಎಲ್ಲಿದೆ, ಇಲ್ಲಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 5ನೇ 4 5ನೇ 4 5ರಲ್ಲಿ 4. ಸೊ ಸರಿಯಾದಂತ ಆಯ್ಕೆ ಯಾವುದು? ಇದು ಯಾವುದು? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇನ್ನು 3ನೇ ಪ್ರಶ್ನೆ, ಅಂಶ 5 ಅಂಶ 5 ಛೇದ 6 ಇದನ್ನ ಹೊಂದಿರುವಂತ ಭಿನ್ನ ರಾಶಿ. ಈಗ 6 ಛೇದ ಇದು, ಇನ್ನು 5 ಅಂಶ ಅಂದ್ರೆ ಯಾವುದು? 5. ಸೊ 5/6 ಎಲ್ಲಿದೆ? ಇಲ್ಲಿದೆ. ಸೊ ಸರಿಯಾದಂತ ಆಯ್ಕೆ 5/6 ಸೆಕೆಂಡ್ ಆಪ್ಷನ್ ಅಲ್ಲಿ ಇದೆ 3ನೇ ಪ್ರಶ್ನೆಗೆ. ಇನ್ನು 4ನೇ ಪ್ರಶ್ನೆ, 2/3 ಇದನ್ನ ಬಣ್ಣ ಹಾಕಿದ ಚಿತ್ರರೂಪದಲ್ಲಿ ಬರೆದಾಗ 1 2 3 ಓಕೆ, ಇದು 3 ಈ ರೀತಿಯಾಗಿರುತ್ತೆ. ಸೊ ಸರಿಯಾದಂತ 1 2 3 ಇದರಲ್ಲಿ 2 ಭಾಗ. ಇದಾದ್ರೂ ಆಗಿರ್ಬೋದು, ಇದು ಆದ್ರೂ ಆಗಿರ್ಬೋದು. ನೋಡಿ, ನೋಡಿ ಇದನ್ನು ಬರುತ್ತೆ, ಇದನ್ನು ಬರುತ್ತೆ, ಇದು ಬರುತ್ತೆ. ಬಟ್ ಇದಿಷ್ಟರಲ್ಲಿ ಇಲ್ಲಿ ಯಾವ್ದಿದೆ? ಇದು ಇದೆ. ಓಕೆ, ಸೊ ಸರಿಯಾದಂತ ಆಪ್ಷನ್ ಆಯ್ಕೆ 1. ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಇದರಲ್ಲಿ ಭಿನ್ನ ರಾಶಿ ಹೊಂದಿರುವಂತ ಚಿತ್ರ ಯಾವುದು? ಭಿನ್ನ ರಾಶಿ ಹೊಂದಿರುವಂತ ಚಿತ್ರ ಯಾವುದು ಅಂತ ಕೇಳಿದರೆ, ಸೊ ನೋಡಿದ ಕೂಡಲೇ ಹೇಳ್ಬೋದು ಯಾವುದು? 5ನೇದಕ್ಕೆ 4ನೇ ಆಪ್ಷನ್. ಓಕೆ, ರಾಮನು ತನ್ನ ಬಳಿ ಇರುವಂತ ಒಂದು ಹಣ್ಣನ್ನ 8 ಸಮಭಾಗ ಮಾಡಿ ಅದರಲ್ಲಿ 4 ಭಾಗವನ್ನ ರಮೇಶನಿಗೆ ಕೊಟ್ಟ. ಇದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ರಾಮನ ಬಳಿ ಇರುವಂತ ಒಂದು ಹಣ್ಣನ್ನ, ಈಗ ಒಂದು ಹಣ್ಣಿದೆ, ಅದನ್ನ 1 2 3 4 5 6 8 ಭಾಗ ಮಾಡ್ತಾನೆ. ಅದರಲ್ಲಿ 4 ಭಾಗವನ್ನ 1 2 3 4 ಈ 4 ಭಾಗವನ್ನ ಏನ್ ಮಾಡ್ತಾನೆ? ರಮೇಶನಿಗೆ ಕೊಡ್ತಾನೆ. ಓಕೆ, ಇದನ್ನ ಭಿನ್ನ ರಾಶಿಯಲ್ಲಿ ಬರೆದಾಗ ಏನಂತ ಬರಿಬಹುದು? 8 ಓಕೆ ಬೈ 4. ಯಾವ ತರ? ಹೌದಲ್ವಾ? ಯಾವ ರೀತಿ ಬರಿಬಹುದು? 8ರಲ್ಲಿ 4 ಭಾಗವನ್ನ ಯಾರಿಗೆ ಕೊಡ್ತಾನೆ? ರಮೇಶನಿಗೆ ಕೊಡ್ತಾನೆ. ಸೊ ಅದನ್ನ 4/8 ಅಂತ ತೋರಿಸ್ತೀವಿ. ಹೌದಲ್ವಾ? ಸರಿಯಾದಂತ ಆಯ್ಕೆ ಆಪ್ಷನ್ ನಂಬರ್ 1. ಇನ್ನು 7ನೇ ಪ್ರಶ್ನೆ, ಇದರಲ್ಲಿ 2/4ಕ್ಕೆ ಸರಿಯಾಗಿ ಬಣ್ಣ ಹಚ್ಚಿದ ಭಿನ್ನ ರಾಶಿ ಯಾವುದು? ಅಂದ್ರೆ 4ರಲ್ಲಿ 2ಕ್ಕೆ ಮಾತ್ರ ಬಣ್ಣ ಇದೆ, ಈ ರೀತಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಯಾವುದು? 2ನೇ ಒಂದು ಆಪ್ಷನ್. ಓಕೆ, ಇನ್ನು 8ನೇ ಪ್ರಶ್ನೆ, ಬಣ್ಣ ತುಂಬಿದ ಭಾಗ ಸೂಚಿಸುವಂತ ಭಾಗ ಏನು? ಅರ್ಧ ಭಾಗ, ಕಾಲ್ ಭಾಗ, ಮುಕ್ಕಾಲ್ ಭಾಗ, ಪೂರ್ಣ ಅಂತ ಇದೆ. ಅರ್ಧ ಭಾಗವನ್ನ ಇದು ಸೂಚಿಸುತ್ತೆ. ಓಕೆ, ಇನ್ನು 9ನೇ ಪ್ರಶ್ನೆ, 1/4 ಇದರ ಒಂದು ಅರ್ಥ ಏನು? ಕಾಲು ಭಾಗ ಅಂತ ಕರಿತೀವಿ. 1/4 kg. ಇವಾಗ ಮನೆಯಲ್ಲಿ ಏನಾದ್ರೂ ಅಮ್ಮ ಅಥವಾ ಅಪ್ಪಾಜಿ ರೇಷನ್ ಬರೆಯಕ್ಕೆ ಏನಾದ್ರೂ ಹೇಳಿದ್ರೆ ಸಾಮಾನ್ಯವಾಗಿ ಅಮ್ಮನೇ ಅಲ್ವಾ ಹೇಳೋದು. ಸೊ ಏನಂತ ಬರಿತೀರಾ? 1/4 kg ಅಂತ ಬರಿತೀರಾ. ಹೌದಲ್ವಾ? ಸೊ 1/4 ಮೀನ್ಸ್ ಕಾಲು ಭಾಗ. ಇನ್ನು ಮುಕ್ಕಾಲು ಭಾಗವನ್ನ ಸೂಚಿಸುವಂತ ಭಿನ್ನ ರಾಶಿ ಯಾವುದು? ದಟ್ ಈಸ್ 3/4. ಓಕೆ, ಮುಕ್ಕಾಲು ಭಾಗ 3/4. ಓಕೆ, ಹನ್ನೊಂದನೇ ಪ್ರಶ್ನೆ, ರಾಜುವಿನ ಹತ್ತಿರ 8 ಗೋಲಿಗಳಿದಾವೆ. ಓಕೆ, ರಾಮನಿಗೆ 2 ಗೋಲಿಗಳನ್ನ ನೀಡಿದ್ರೆ ರಾಜುವಿನ ಬಳಿ ಉಳಿದ ಗೋಲಿಗಳ ಭಿನ್ನ ರಾಶಿ ಎಷ್ಟು? ರಾಜುವಿನ ಹತ್ರ ಎಷ್ಟಿದಾವೆ? 1 2 3 4 5 6 7 8. ಬೇಡ ಇದು.
ಓಕೆ, ಇದು ಬೇಡ. ರಾಜುವಿನ ಹತ್ತಿರ ಎಷ್ಟಿದಾವೆ? 8 ಗೋಲಿಗಳಿದಾವೆ. ಅವನು 2 ಕೊಡ್ತಾನೆ. ಓಕೆ, 1 2 3 4 5 6 7 8 8 ಗೋಲಿಗಳಿದಾವೆ. ಯಾರ ಹತ್ರ? ರಾಜು ಹತ್ರ. ಅದ್ರಲ್ಲಿ ಅವನು 2 ಗೋಲಿಗಳನ್ನ ರಾಮನಿಗೆ 2 ಗೋಲಿಗಳನ್ನ ನೀಡಿದ್ರೆ ರಾಮನಿಗೆ 2 ಗೋಲಿಗಳನ್ನ ಅವನು ಕೊಡ್ತಾನೆ. ಓಕೆ, ಹಾಗಾದ್ರೆ ರಾಜುವಿನ ಬಳಿ ಉಳಿದಂತಹ ಗೋಲಿಗಳ ಭಿನ್ನರಾಶಿ ರೂಪ ಎಷ್ಟು? 8 ಇತ್ತು, ಹೌದಲ್ವಾ? ಅವನ ಹತ್ರ ಇವಾಗ ಉಳಿದಿರೋದು ಅಂದ್ರೆ ಅವನು ಅದರ ಒಂದು ಭಿನ್ನರಾಶಿ ರೂಪವನ್ನ ಅಂದ್ರೆ 8ರ 2 ಭಾಗ, ಹೌದಲ್ವಾ? ಸೊ ಏನಂತ ಬರಿತೀವಿ? 2/8 ಅಂತ ಬರಿತೀವಿ. ಓಕೆ, ಸೊ 11ನೇ ಪ್ರಶ್ನೆಗೆ ನೋಡಿ, ಸಾರಿ ಅಲ್ಲೇನ್ ಕೇಳಿದ್ದು? ಸಾರಿ, ಅವನಿಗೆ ಅಲ್ಲಿ ಏನಂತ, ಇಲ್ಲಿ ನೋಡಿ ಪ್ರಶ್ನೆಯನ್ನ ಏನಂತ ಕೇಳಿದರೆ 1 2 3 4 5 6 7 8. ಇಲ್ಲಿ ರಾಜುವಿನ ಹತ್ತಿರ 8 ಗೋಲಿಗಳಿದ್ದಾವೆ. ಅದ್ರಲ್ಲಿ ಅವನು ರಾಮನಿಗೆ 2 ಗೋಲಿಗಳನ್ನ ಕೊಡ್ತಾನೆ. ಅವನ ಹತ್ರ ಉಳಿಯೋದೆಷ್ಟು? 6 ಗೋಲಿಗಳು, ಹೌದಲ್ವಾ? ಈ ರೀತಿ ಅವನ ಬಳಿ ರಾಜುವಿನ ಹತ್ತಿರ ಉಳಿದಂತಹ ಗೋಲಿಗಳ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ 8ರಲ್ಲಿ ಅವನ ಹತ್ರ ಉಳಿದಿದ್ದು 6. ಸೊ ಹಾಗಾಗಿ ಸರಿಯಾದಂತ ಆಯ್ಕೆ ಏನು? 6/8. ಓಕೆ, ಇದು ಎಷ್ಟನೇ ಪ್ರಶ್ನೆ? 11ನೇ ಪ್ರಶ್ನೆ. ಓಕೆ, ಇನ್ನು 12ನೇ ಪ್ರಶ್ನೆಯನ್ನ ನೋಡ್ತಾ ಹೋದ್ರೆ 1/4 ಭಾಗವನ್ನ ಗುರುತಿಸಿ ಅಂತ ಇದೆ. ಸೊ 4ರ 1 ಭಾಗ ಮಾತ್ರ ಇಲ್ಲಿ ಪೇಂಟ್ ಮಾಡಿದರೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 13ನೇ ಪ್ರಶ್ನೆ, ಬಣ್ಣ ಹಚ್ಚಿದಾಗ ಭಾಗ ಏನಾಗಿರುತ್ತೆ? 1 2 3 4. ಇಲ್ಲಿ 4ರ 2 ಭಾಗ ಮಾತ್ರ ಇಲ್ಲಿ ಬಣ್ಣ ಹಚ್ಚಿದರೆ, ಸೊ ಸರಿಯಾದಂತ ಆಯ್ಕೆ ಯಾವುದು? 2/4. ಇದು ಯಾವುದು? 2/4 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 14ನೇ ಪ್ರಶ್ನೆ, ಶಿಲ್ಪ ಒಂದು ದಿಲ್ ಪಸಂದನ್ನ 2 ಸಮಭಾಗ ಮಾಡಿ ಅದರಲ್ಲಿ 1 ಭಾಗವನ್ನ ತಿಂತಾಳೆ. ಅವಳು ತಿಂದ ದಿಲ್ ಪಸಂದ್ ಏನಿರುತ್ತಲ್ವಾ ಅದರ ಭಾಗವನ್ನ ನಾವು ಭಿನ್ನರಾಶಿಯಲ್ಲಿ ಬರೆದಾಗ ಏನಿರುತ್ತೆ? ಅವಳು 2 ಸಮಭಾಗ ಮಾಡ್ತಾಳೆ, ಅದರಲ್ಲಿ 1 ಭಾಗವನ್ನ ಮಾತ್ರ ತಿಂತಾಳೆ. ಸೊ ಅವಳ ಹತ್ರ ಉಳಿಯೋದು ಇನ್ನು 1 ಭಾಗ, ಹೌದಲ್ವಾ? ಸೊ 14ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ ಯಾವುದು? 1/2 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 15ನೇ ಪ್ರಶ್ನೆಯನ್ನ ನೋಡ್ತಾ ಹೋದ್ರೆ, ಸರಿತಾಳು ಒಂದು ಸೇಬನ್ನ 4 ಸಮಭಾಗ ಮಾಡ್ತಾಳೆ. 1 ಭಾಗವನ್ನ ತನ್ನ ಸ್ನೇಹಿತೆಗೆ ನೀಡ್ತಾಳೆ. ಅವಳ ಬಳಿ ಉಳಿದಂತ ಸೇಬೆ ಹಣ್ಣನ್ನ ಭಿನ್ನರಾಶಿಯಲ್ಲಿ ಬರೆದಾಗ ಅವಳ ಹತ್ರ ಉಳಿದಂತದ್ದು ಎಷ್ಟು? ಸಮಭಾಗ ಮಾಡ್ತಾಳೆ, ತನ್ನ ಸ್ನೇಹಿತೆಗೆ 1 ಭಾಗ ಕೊಡ್ತಾಳೆ. ಓಕೆ, ಅದ್ರಲ್ಲಿ ಅವಳಿಗೆ ಉಳಿದಂತದ್ದು ಎಷ್ಟು? ಇನ್ನು 3, ಹೌದಲ್ವಾ? ಸೊ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇನ್ನು ಸರಿಯಾದದನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಸರಿಯಾದದನ್ನೇ ಗುರುತಿಸ್ಬೇಕಂತೆ. 1/4 ಭಾಗ, ದಿಸ್ ಇಸ್ ರೈಟ್. ಅರ್ಧ ಭಾಗ ಅಲ್ಲ, ಇದು 3/4 ಭಾಗ, ರೈಟ್. ಸೊ 1 ಮತ್ತು 3, 1 ಮತ್ತು 2, 1 ಮಾತ್ರ 3 ಮಾತ್ರ ಅಂತ ಇದೆ. ಸೊ 1 ಮತ್ತು 3 ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ 16ನೇ ಪ್ರಶ್ನೆ. ಓಕೆ, ಇನ್ನು 17ನೇ ಪ್ರಶ್ನೆಯನ್ನ ನಾವು ನೋಡ್ತಾ ಹೋದ್ರೆ, ಕೀರ್ತಿಯು ತನ್ನಲ್ಲಿದ್ದ 8 ಚಾಕ್ಲೇಟ್ಗಳಲ್ಲಿ ಅವಳ ಸ್ನೇಹಿತೆಯರಾದ ಪ್ರಣೀತಾ ಮತ್ತು ರಶ್ಮಿತಾರಿಗೆ ಕ್ರಮವಾಗಿ 4 ಚಾಕ್ಲೇಟ್ಗಳು ಮತ್ತು 2 ಚಾಕ್ಲೇಟ್ಗಳನ್ನ ನೀಡ್ತಾಳೆ. ಅಂದ್ರೆ 4 ಚಾಕ್ಲೇಟ್ ಕ್ರಮವಾಗಿ ಅಂದ್ರೇನು? ಇವಳಿಗೆ ಪ್ರಣೀತಾಗೆ 4 ಕೊಡ್ತಾಳೆ, 2 ಚಾಕ್ಲೇಟ್ ಅನ್ನ ರಶ್ಮಿತಾಕ್ಕೆ ಕೊಡ್ತಾಳೆ. ಪ್ರಣೀತಾಳಿಗೆ ನೀಡಿದ ಚಾಕ್ಲೇಟ್ ನ ಭಿನ್ನರಾಶಿಯ ರೂಪ ಎಷ್ಟು? ಪ್ರಣೀತಾಳಿಗೆ ನೀಡಿದಂತ ಭಿನ್ನರಾಶಿಯ ರೂಪ 8/4, ಹೌದಲ್ವಾ? 8/4. ಸೊ ಸರಿಯಾದಂತ ಆಯ್ಕೆ ಯಾವುದು? ಸಾರಿ, ನಾನೇನ್ ಇದನ್ನ ಬರ್ದಿರೋದು ಕರೆಕ್ಟ್ ಬರ್ದಿದ್ದೀನಿ, ಬಟ್ ಹೇಳಿದ್ದು 8/4 ಅಂತ ಹೇಳಿದೆ. 4/8. ಓಕೆ, ಸೊ 17th ಕ್ವೆಶ್ಚನ್ಗೆ ಸರಿಯಾದಂತ ಆಯ್ಕೆ ಯಾವುದು? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 18ನೇ ಪ್ರಶ್ನೆ. 18ನೇ ಪ್ರಶ್ನೆ. ಹದಿನೆಂಟನೇ ಪ್ರಶ್ನೆ, 1/2 ಇದರ ಮುಂದಿನ ಸಮಾನ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ. ಓಕೆ, ಇದರ ಮುಂದಿನ ಸಮಾನ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ ಯಾವ್ದಾಗುತ್ತೆ? ಅಂದ್ರೆ ಇದರಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಇದರ ಒಂದು ಸಮಾನ ಭಿನ್ನರಾಶಿ ಯಾವುದು ಅಂತ ಕೇಳಿದರೆ. ಓಕೆ, ಯಾವ್ದಾಗುತ್ತೆ ನೋಡಿ?
ನೋಡಿ ಇಲ್ಲಿ ಈಸಿಯಾಗಿ ಹೇಗೆ ಕಂಡುಹಿಡಿಯೋದು, ಇಲ್ಲಿ 1 ಇಲ್ಲಿ 1/4 ಇದೆ, ಅದನ್ನ ನಾವು ಡಿವೈಡ್ ಮಾಡಿದಾಗ 1 ಏನ್ ಬರುತ್ತೆ, 1/4 ಬರುತ್ತೆ. ಇಲ್ಲಿ 1/6 ಬರುತ್ತೆ. 1 1 1 1 4 4 1 1 1 1 6 6 ಇದು ಅಲ್ಲ. ಇನ್ನು ಇದು ಕೂಡ ಅಷ್ಟೇ, ಆದ್ರೆ ಇಲ್ಲಿ ನೋಡಿ 2 1 2 2 3 1 3 2 ಸೊ 1/2 1/2. ಸೊ ಸರಿಯಾದ ಸಮಾನ ಭಿನ್ನ ರಾಶಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ. ಇನ್ನು 19ನೇ ಪ್ರಶ್ನೆ, ರಮ್ಯಾಳು ಒಂದು ಕಲ್ಲಂಗಡಿ ಹಣ್ಣನ್ನ ಅರ್ಧ ಭಾಗ ಮಾಡ್ತಾಳೆ, ಇದಕ್ಕೆ ಸಮನಾದಂತ ಭಿನ್ನರಾಶಿ. ಸೊ ಇಲ್ಲಿರುವಂತ ಭಿನ್ನರಾಶಿ ಏನು, ಒಂದು ಕಲ್ಲಂಗಡಿ ಹಣ್ಣನ್ನ ಅರ್ಧ ಭಾಗ ಮಾಡ್ತಾಳೆ, ಮೀನ್ಸ್ 1/2, ಹೌದಲ್ವಾ. ಸೊ ಇದಕ್ಕೆ ಸಮನಾದಂತ ಭಿನ್ನರಾಶಿ ಯಾವುದು, ಇಲ್ಲಿ 2 ಇದು ಬರಲ್ಲ, 3/4 ಇದೆ ಇದು ಬರಲ್ಲ, 1/4 ಇದು ಬರಲ್ಲ. ಸೊ 2/2 1 2 2 ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ. ಇನ್ನು 20ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಬಿಟ್ಟ ಸ್ಥಳವನ್ನ ತುಂಬಿದಾಗ ಅಂತ ಇದೆ. ಓಕೆ. ಇಲ್ಲಿ ಏನು 2/4 ಇದೆ, ಇಲ್ಲಿ ಏನ್ ಇರ್ಬೇಕು ಹಾಗಾದ್ರೆ, ಇದು ದಟ್ ಈಸ್ ಈಕ್ವಲ್ ಟು ದಟ್ ಅಂತ ಹೇಳಿದ್ದಾರೆ. ಅಂದ್ರೆ ಆ ಒಂದು ಪಕ್ಕದಲ್ಲಿ ಇರುವಂತ ಬಾಕ್ಸ್ ಏನಿದೆಯಲ್ಲ ಅದಕ್ಕೆ ಅದು ಈಕ್ವಲ್ ಆಗಿರುತ್ತೆ. ಇಲ್ಲಿ ನೋಡಿ, ಹಾಗಾದ್ರೆ ಅಲ್ಲಿ ಏನಿರ್ಬೇಕು, ಏನಿರ್ಬೇಕು ನೋಡಿ, ಸರಿಯಾದಂತ ಆಪ್ಷನ್ ಯಾವುದು, ಇಲ್ಲಿ 8 ಇರ್ಬೇಕು, ಹೌದಲ್ವಾ. ಈಗ ನೋಡಿ, ಇಲ್ಲಿ ಏನಾದ್ರು 2 ಇಟ್ರೆ ಏನಾಗುತ್ತೆ, 2 1 2 8 ಆಗುತ್ತೆ. ಅದೇ ಇಲ್ಲಿ 4 ಇಟ್ರೆ ಏನಾಗುತ್ತೆ, ಇಲ್ಲಿ ನೋಡಿ ಆ ಬಾಕ್ಸ್ ಅಲ್ಲಿ ನಾವೇನಾದ್ರೂ 2 ಇಟ್ರೆ ಏನಾಗುತ್ತೆ, 2 1 2 8 ಆಗುತ್ತೆ. ಅಂದ್ರೇನು, ಇದನ್ನ ಹಾಕಿದಾಗ 1/8 ಬರುತ್ತೆ. ಅದೇ ಅಲ್ಲಿ 4 ಅನ್ನ ಹಾಕಿದಾಗ ಏನ್ ಬರುತ್ತೆ, 4 1 4 4 ಆಗುತ್ತೆ. ಇದನ್ನ ಹಾಕಿದಾಗ 1/4 ಬರುತ್ತೆ. ಅದನ್ನ 8 ಹಾಕಿದಾಗ ಏನ್ ಬರುತ್ತೆ, 8 1 ಸಾರಿ ಏನದು, ಏನ್ ಬರುತ್ತೆ, 4 2 4 4 16 ಆಗುತ್ತೆ. ಓಕೆ. ಸೊ 2/4 ಬರುತ್ತೆ. ಇನ್ನೇನ್ 6 ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಸೊ 2/4. ಸೊ ದಿಸ್ ಈಸ್ ದ ಇದಕ್ಕೆ ಸರಿಯಾದಂತ ಆಯ್ಕೆ ಯಾವುದು, ಆಪ್ಷನ್ 8 ಇಸ್ ದ ರೈಟ್ ಆನ್ಸರ್. ಓಕೆ. ಇನ್ನು ನೋಡಿ 1/2 2/4 3/6 4/8 ಅಂತ ಇದೆ. ಸೊ ಹಾಗಾದ್ರೆ ಮುಂದಿನ ಸಂಖ್ಯೆ ಏನ್ ಬರ್ಬೇಕು, ಇಲ್ಲಿ 8 ಇದೆ, ಇಲ್ಲಿ 10 ಬರ್ಬೇಕು, ಹೌದಲ್ವಾ. ಇಲ್ಲಿ 5 ಬರ್ಬೇಕು. ಇನ್ನು ಇಲ್ಲಿ 6 ಬಂದ್ರೆ ಇಲ್ಲಿ ಎಷ್ಟು ಬರ್ಬೇಕು, 12 ಬರ್ಬೇಕು, ಹೌದಲ್ವಾ. ಸೊ ಸರಿಯಾದಂತ ಆಪ್ಷನ್ ಯಾವುದು, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್, 21. ಇನ್ನು 22 ಅಲ್ಲ, 22 ಇಲ್ಲಿ 22 ಇಲ್ಲ, ಎಲ್ಲ ಮಿಸ್ ಆಗ್ಬಿಟ್ಟಿದೆ. ಆ 24ನೇ ಪ್ರಶ್ನೆ ನೋಡ್ತಾ ಹೋಗೋಣ. 24ನೇ ಪ್ರಶ್ನೆ, 1/3 ಇದರ ಮುಂದಿನ ಸಮಾನ ಭಿನ್ನ ರಾಶಿ ಯಾವುದು ಅಂತ ಕೇಳಿದರೆ, ಇದರ ಮುಂದಿನ ಸಮಾನ ಭಿನ್ನ ರಾಶಿ ಇದು ಅಲ್ಲ. 2 1 2 3 ಓಕೆ. ದಿಸ್ ಇಸ್ ದ ರೈಟ್ ಆನ್ಸರ್. ಇದು 1/1 ಬರುತ್ತೆ. ಓಕೆ. ಇದು 2/1 ಬರುತ್ತೆ. ಸೊ ಸರಿಯಾದಂತ ಆಯ್ಕೆ 1/3. ಅಂದ್ರೇನು, 2/6 ಇಸ್ ದ ರೈಟ್ ಆನ್ಸರ್. ಓಕೆ. 2/6 ಏನಿದೆಯಲ್ಲ, ಯಾವ್ದು ಆನ್ಸರ್ ಕರೆಕ್ಟು, 2/6 ಇಸ್ ದ ರೈಟ್ ಆನ್ಸರ್. ಓಕೆ. 24ನೇ ಪ್ರಶ್ನೆ, ಇನ್ನು 23 ಅಂತ ಇದೆ. ಓಕೆ. ಸ್ವಲ್ಪ ಅದು ಎಕ್ಸ್ಚೇಂಜ್ ಆಗಿದೆ. ಮುಂದಿನ ಪ್ರಶ್ನೆ, ಭಿನ್ನ ರಾಶಿಯ ಅಂಶ ಛೇದಗಳನ್ನ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಭಿನ್ನ ರಾಶಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ. ಅಂಶ ಮತ್ತು ಛೇದಗಳನ್ನ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಬರುವಂತ ಭಿನ್ನ ರಾಶಿ ಏನಾಗಿರುತ್ತೆ, ಸಮಾನ ಭಿನ್ನ ರಾಶಿ ಆಗಿರುತ್ತೆ, ಸಮ ಭಿನ್ನ ರಾಶಿ ಆಗಿರುತ್ತೆ, ವಿಷಮ ಭಿನ್ನ ರಾಶಿ ಆಗಿರುತ್ತೆ, ದಶಮಾಂಶ ಭಿನ್ನ ರಾಶಿ ಆಗಿರುತ್ತೆ ಅಂತ
ಇದೆ. ಓಕೆ, ಸರಿಯಾದಂತ ಉತ್ತರ ಏನು? ಏನು ಸರಿಯಾದಂತ ಉತ್ತರ? ಇಪ್ಪತ್ತೊಂದನೇದಲ್ವಾ? ಇಲ್ಲಿ 24ನೇದು ಅಂದ್ರೆ 22ನೇ ಪ್ರಶ್ನೆ 24 ಆಗಿದೆ ಅಷ್ಟೇ. ಓಕೆ, 22ನೇ ಪ್ರಶ್ನೆ 22ನೇ ಪ್ರಶ್ನೆ ಆಯ್ತಲ್ವಾ? ಈಗ 23ನೇ ಪ್ರಶ್ನೆ ನೋಡಿ. ಭಿನ್ನರಾಶಿಯ ಅಂಶಛೇದಗಳನ್ನ ಒಂದೇ ಸಂಖ್ಯೆಯಿಂದ ನಾವು ಗುಣಿಸಿದಾಗ ಬರುವಂತ ಭಿನ್ನರಾಶಿ, ನಾವು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ, ಈಗ ನೋಡಿ ಏನಾಗಿರುತ್ತೆ, ಅದು ಸಮಾನ ಭಿನ್ನರಾಶಿ. ಇಲ್ಲಿ ನೋಡಿದ್ವಿ ಅಲ್ವಾ, 2 1s 2 3s, ಹೌದಲ್ವಾ? ಸೊ ಇದೇನು ಸಮಾನ ಭಿನ್ನರಾಶಿ. ಸೊ ಏನಾಗಿರುತ್ತೆ? ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಇನ್ನು 24ನೇ ಪ್ರಶ್ನೆ 1/2 2/4 3/6 ಈ ರೀತಿಯ ಒಂದೇ ಪ್ರಮಾಣವನ್ನ ಸೂಚಿಸುವಂತ ಭಿನ್ನರಾಶಿಗಳು ಏನು? ನೋಡಿ, ಇಲ್ಲಿ ಇದನ್ನ ಮಾಡಿದ್ರು 1/2ನೇ ಬರುತ್ತೆ, ಇದನ್ನ ಮಾಡಿದ್ರು 1/2ನೇ ಬರುತ್ತೆ, ಹೌದಲ್ವಾ? ಇದನ್ನೇನಂತ ಕರಿತೀವಿ? ಸಮಾನ ಭಿನ್ನರಾಶಿ ಅಂತ ಹೇಳಿ ಕರಿತೀವಿ. ಓಕೆ, ಇನ್ನು 25ನೇ ಪ್ರಶ್ನೆ 4/6 6/9 8/12 ಇವು ಡ್ಯಾಶ್ ಭಿನ್ನ ರಾಶಿಯ ಸಮಾನ ಭಿನ್ನ ರಾಶಿಗಳು ಅಂತ ಇದೆ. ಅಂದ್ರೆ ಯಾವುದರ? ನೋಡಿ, 2 2s 2 3s, ಓಕೆ, 3 2s 3 3s, 4 2s 8 4 3s 12. ಸೊ 2/3. ಸೊ ಸರಿಯಾದಂತ ಆಯ್ಕೆ ಏನು? 2/3. ಈ ಒಂದು ಭಿನ್ನರಾಶಿಯ ಸಮಾನ ಭಿನ್ನರಾಶಿಗಳಾಗಿರ್ತವೆ. 25ನೇ ಪ್ರಶ್ನೆಗೆ ಸರಿಯಾದಂತ ಆಯ್ಕೆ ಆಪ್ಷನ್ 1. ಓಕೆ, ಇನ್ನು 26ನೇ ಪ್ರಶ್ನೆ ನೋಡಿ. 2/5 ಈಸ್ ಈಕ್ವಲ್ ಟು 4/10 ಆದ್ರೆ 1/3 ಈಸ್ ಈಕ್ವಲ್ ಟು ಎಷ್ಟಕ್ಕೆ? ಈಗ ನೋಡಿ, 2/5 4/10ಗೆ ಈಕ್ವಲ್ ಆಗಿದೆ. ಅಂದ್ರೆ ಏನು? 2 1s 2 2s ಅಂತ ಇಟ್ಕೊಳ್ಳಿ. ಓಕೆ, ಅಂದ್ರೆ ಇಲ್ಲಿ ಒಂದೇ ನಂಬರ್ ಇಂದಾನೆ ಇಂಟು ಆಗಿದೆ, ಅಂದ್ರೆ 2 ಇಂದ. ಓಕೆ, 2 2s 4 5 2s 10. ಓಕೆ, 4/10 ಆಗಿದೆ. ಸೊ ಅದನ್ನೇ ಇದೇ ರೀತಿ 2 ಮಾಡಿದಾಗ 1 2s 2 3 2s 6 ಆಗ್ಬೇಕು. ಸೊ ಸರಿಯಾದಂತ ಆಯ್ಕೆ ಯಾವುದು? 2/6 ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು 27ನೇ ಪ್ರಶ್ನೆ 1/2 ಈಸ್ ಈಕ್ವಲ್ ಟು 2/4 3/6 4/8 ಈಸ್ ಈಕ್ವಲ್ ಟು 5/10. ಓಕೆ, ಅಂದ್ರೇನು? ಇಲ್ಲಿ +2 ಆಡ್ ಆಗ್ತಾ ಹೋಗಿದೆ. ಸೊ ಹಾಗಾದ್ರೆ ಇಲ್ಲಿ ಏನ್ ಬರ್ಬೇಕು? ಇಲ್ಲಿ 12 ಬರ್ಬೇಕು, ಹೌದಲ್ವಾ? ಸೊ ಸರಿಯಾದಂತ ಇಲ್ಲಿ ಬಿಟ್ಟು ಹೋಗಿ ಅಂದ್ರೆ ಬಿಟ್ಟ ಸ್ಥಳದಲ್ಲಿ ಯಾವ ಸಂಖ್ಯೆಯು ಸಮಾನ ಭಿನ್ನ ರಾಶಿಯನ್ನ ಪೂರ್ಣಗೊಳಿಸುತ್ತದೆ ಅಂತ ಇದೆ. ದಟ್ ಈಸ್ 12. ಓಕೆ, ಇದಿಷ್ಟು ಭಿನ್ನ ರಾಶಿಯ ಬಗ್ಗೆ ಆಗಿತ್ತು. ಓಕೆ, ನಾವು ಮತ್ತೆ ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಇದ್ರ ಬಗ್ಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.